ಇವತ್ತು ಸನ್ ರೈಸರ್ಸ್ ಹೈದರಾಬಾದ್ ಅವರಿದು ಸಣ್ಣ ಸೆಟ್ ಆಯ್ತು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತಿ ಅಂತ ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ, ಯಾಕಂತಂದ್ರೆ ಇವತ್ತಿನ ಮ್ಯಾಚೇ ಇರ್ಲಿಲ್ವಲ್ಲ. ಮ್ಯಾಚೇ ಇರಲಿಲ್ಲ. ಸನ್ ರೈಸರ್ಸ್ ಹೈದರಾಬಾದ್ ಕಾಂಪಿಟೇಷನ್ ಕೊಡ್ಲಿಲ್ಲ. GT 82 ರನ್ನಿಂದ ಹೊಡೆದು ಬಿಸಾಕಿದ್ರು ಸನ್ ರೈಸರ್ಸ್ ಹೈದರಾಬಾದ್ ಅನ್ನು. ಏನು ನಾವೆಲ್ಲ ಬಾರಿ ಹೊಗಳ್ತಿದ್ದೆವು, ಮಾತಾಡ್ತಿದ್ದೆವು. ಏನು ಅಂತಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ SRH ಟೀಮಲ್ಲಿ ಎಲ್ಲ ಪ್ರಳಯ ಅಂತ ಕರೆಯೋದು. ಒಬ್ರು ಔಟ್ ಆದ್ರೆ ಒಬ್ರು ಬರ್ತಾರೆ, ಹೊಡಿತಾರೆ. ಇವತ್ತು ಉಲ್ಟಾದದು. ಎಲ್ಲ ಬರ್ತಾ ಇದ್ರು ಔಟ್ ಆಗ್ತಿದ್ರು, ಸೀದಾ ಪೆವಿಲಿಯನ್ ಕಡೆಗೆ ಓಡ್ತಾ ಇದ್ರು, ಹೊಡಿತಾ ಇರಲಿಲ್ಲ. ಆ್ಯಂಡ್ GT, ಓ ಮೈ ಗಾಡ್, ನೋಡಿ, ಪ್ರಾಪರ್ ಫೆಂಟಾಸ್ಟಿಕ್ ಬೌಲಿಂಗ್ ಲೈನಪ್ ಇದ್ರೆ, ಅಷ್ಟು ಒಳ್ಳೆ ಬೌಲಿಂಗ್ ಆಪ್ಷನ್ಸ್ ಇದ್ರೆ 250 ಹೊಡಿಬೇಕಂತಿಲ್ಲ. ನೀವು 168 ಹೊಡೆದು ಕೂಡ ಡಿಫೆಂಡ್ ಮಾಡ್ಬೋದು ಅಂತ ಇವತ್ತು GT ಹೇಳಿಕೊಟ್ಟಿತ್ತು. ವಾವ್, ಫೆಂಟಾಸ್ಟಿಕ್ ಬೌಲಿಂಗ್ ಮಾರ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಏನು GT 168 ಹೊಡೆದಾಗ ನಾನು ಅಂದ್ಕೊಳೋದು SRH ವಿನ್ ಆಗ್ತದೆ, ಇದು ಸ್ಕೋರ್ ಅಲ್ಲ. ಎಸ್ಪೆಷಲಿ SRHಗೆಲ್ಲ ಇದೆಲ್ಲ ಜುಜುಬಿಯಾ ಅಂತ ಅಂದ್ಕೊಳೋದು. ಬಟ್ ಓ ಮೈ ಗಾಡ್, ಹತ್ರ ಕೂಡ ಬರಲಿಲ್ಲ, 100 ಕೂಡ ದಾಟಲಿಲ್ಲ. 86 ರನ್ನಿಗೆ ಸರ್ವ ಪತನ, 82 ರನ್ಗಳ ಹೀನಾಯ ಸೋಲು. ಈ ಒಂದು ಸೋಲಿನಿಂದ SRH 3ನೇ ಪ್ಲೇಸಿಗೆ ಹೋಗಿದೆ. RCB ಫಸ್ಟ್ ಪ್ಲೇಸಲ್ಲಿ ಇದ್ದಂಥದ್ದು RCB 2ನೇ ಪ್ಲೇಸಿಗೆ ಬಂದಿದೆ. ಯಾಕಂತಂದರೆ GT ಈಗ ಫಸ್ಟ್ ಪ್ಲೇಸಿಗೆ ಲಗ್ಗೆ ಇಟ್ಟಿದ್ದಾರೆ, ದಪ್ಪುಗಲ್ಲಿಟ್ಟಿದ್ದಾರೆ. 16 ಪಾಯಿಂಟ್, ಆಲ್ಮೋಸ್ಟ್ ಸೆಕ್ಯೂರ್ಡ್. ಅವರ ಪ್ಲೇ ಆಫಿನ ಒಂದು ಏನು ಸ್ಥಾನ ಏನಿದೆ, ಅಫಿಷಿಯಲಿ ಒಂದು ಕ್ವಾಲಿಫೈ ಆಗಲಿಲ್ಲ ಬಿಟ್ಟರೆ ಅವರು ಎಲ್ರಿಗೆ ಸಹ ಗೊತ್ತುಂಟು, ಅನ್ಅಫಿಷಿಯಲಿ GT ನೆಕ್ಸ್ಟ್ ಹಂತಕ್ಕೆ ತೇರ್ಗಡೆ ಆಗಿದೆ ಅಂತ ಅಫಿಷಿಯಲಿ ಒಂದು ಬರಲಿಲ್ಲ ಅಷ್ಟೇ. ಅದೇನೋ ಲೆಕ್ಕಾಚಾರ, ಇನ್ನೂ ಕೂಡ ಲೆಕ್ಕಾಚಾರ. ಯಾಕಂದರೆ ಅವ್ರದ್ದು ರನ್ ರೇಟ್ ಕೂಡ ಒಳ್ಳೇದಿರೋದ್ರಿಂದಾಗಿ ಅವರು ಇನ್ನೇನು ಟೆನ್ಷನ್ ಮಾಡಬೇಕಾಗಿರುವಂತಹ ಅಗತ್ಯತೆ ಏನಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ GT ಈ ಒಂದು ಪಿಚ್ಚಲ್ಲಿ, ಅಹಮದಾಬಾದ್ ಪಿಚ್ಚಲ್ಲಿ 168. ಕಾಮೆಂಟ್ರಲ್ಲಿ ಹೇಳ್ತಾ ಇದ್ರು, ದಿಸ್ ಇಸ್ ನಾಟ್ ಅ ರೆಗ್ಯುಲರ್ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲ, ಹಾಗೆ ಹೀಗೆ ಅಂತ. ಆದರೂ ಕೂಡ ನಮ್ದೊಂದು ತಲೆಯಲ್ಲಿ ಓಡ್ತದಲ್ಲ, SRHಗೆಲ್ಲ ಇದೆಲ್ಲೊಂದು ಸ್ಕೋರ್ ಅಲ್ಲ ಮಾರ್ರೆ ಅಂತ. ಅಯ್ಯಯ್ಯೋ ದೇವ್ರೆ, ಇದು ಎಷ್ಟು ಜಾಸ್ತಿಯೇ ಸಾಕಾಯಿತು. ನೋಡಿ, ನಾವು ರೆಗ್ಯುಲರ್ ಆಗಿ ಏನು ಹೇಳೋದು, GT ಟಾಪ್ 3ಯಲ್ಲಿ 2 ಆಟ ಆಡ್ತಾರೆ, ಮತ್ತು ಮಿಡ್ಲ್ ಆರ್ಡರ್ ಒಂಚೂರು ಆಡಿದ್ದು ಸಾಕು, ಮತ್ತೆ ಅದನ್ನು ಡಿಫೆಂಡ್ ಮಾಡ್ತಾರೆ ಅಂತ. ಇವತ್ತು 2 ಆಡಲಿಲ್ಲ, ಒಬ್ಬರೇ ಆಡಿದ್ರು. ಟಾಪ್ 3ಯಲ್ಲಿ ಗಿಲ್ ಮತ್ತು ಬಟ್ಲರ್ ಅವರದ್ದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, 2 ಕೂಡ ಸಿಂಗಲ್ ಡಿಜಿಟಿಗೆ ಔಟ್ ಆದದ್ದು. ಸಾಯಿ ಸುದರ್ಶನ್ ಅವರದೊಂದು ಆ ಒಂದು ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾರಲ್ಲ, 44 ಬಾಲಿಗೆ 61 ರನ್ ಹೊಡೆದು ಔಟ್ ಆದರು. ಬಟ್ ನನಗೆ ಇತ್ತೀಚೆಗೆ GTಯ ಬ್ಯಾಟಿಂಗಲ್ಲಿ ಭಯಂಕರ ಇಂಪ್ರೆಸ್ ಮಾಡ್ತಿರುವಂಥ ಆಟಗಾರ ಯಾರು ಅಂತಂದರೆ ವಾಷಿಂಗ್ಟನ್ ಸುಂದರ್. ನಾನು ಅವ್ರು ಹೀಗೆಲ್ಲ ಆಡ್ತಾರೆ ಅಂತೆಲ್ಲ ನಾನು IPL ಶುರುವಾದಾಗಂತೂ ಅಂದ್ಕೊಂಡಿರಲ್ಲ. ಆ್ಯಂಡ್ ಈವನ್ IPL ಶುರುವಾದಾಗ ಕೂಡ, ಈ ಸೀಸನ್ ಶುರುವಾದಾಗ ಸುಂದರ್ ಅವ್ರದ್ದೇನು ಸುಂದರ ಮನೆಮೋಹಕ ಆಟ ಏನು ಬರ್ತಾ ಇರಲಿಲ್ಲ. ನಾವು ಅದೇ ಅನ್ಕೋತಿದ್ದೆವು, ಇವರನ್ನು ಯಾಕೆ ಮಾರೆ ಮಿಡ್ಲ್ ಆರ್ಡ್ರಲ್ಲಿ ಟ್ರೈ ಮಾಡ್ತಿದ್ದಾರೆ, ಇವರೋ ಒಂದು ಬೌಲರ್ ಹೂ ಕ್ಯಾನ್ ಬ್ಯಾಟ್ ಅಲ್ವಾ, ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಈ ಸಲ ಬೌಲಿಂಗೇ ಕೊಡ್ತಾ ಇಲ್ಲ. ಅಣ್ಣ ನೀನು ಪ್ಯೂರ್ ಬ್ಯಾಟರ್, ಆಡಬೇಕು ಅಂತ ಹೇಳಿದಾರ ಅಂತ ಆಶೀಶ್ ನೆಹ್ರಾ. 33 ಬಾಲಿಗೆ 50 ರನ್, ಒಂಚೂರು ಸ್ಲಗ್ಗಿಶ್ ಪಿಚ್ಚಲ್ಲಿ ಸೂಪರ್ ಆಗಿ ಆಡಿದರು. ಲಾಸ್ಟ್ಗೆ ನಾನು ಬಹಳ ಸ್ಮರಿಸುವಂತಹ ಆಟಗಾರ ಯತವಾಟಿ ಅಂತ ನಾನು ಜಾಸ್ತಿ ಹೇಳ್ತಾ ಇರ್ತೀನಿ. ಅವರು 1 ಬಾಲ್ಗೆ 4 ರನ್ ಹೊಡೆದ್ರು. ಹೋಲ್ಡರ್ ಅವರಿಂದ ಏನು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ, ರನ್ನ ಬಾಲೇ ಬಂದದು. ಬಟ್ ನಿಶಾಂತ್ ಸಿಂಧು ಸೂಪರಾಗಿ ಆಡಿದ್ರು ಮಾರ. ಅವರು 14 ಬಾಲ್ ಆಡಿದ್ರು, 1 6, 3 4, ಇನ್ನೊಂದು 6 ಹೋಗ್ತಿತ್ತು. ಪ್ರಫುಲಿಂಗ್ ಅವ್ರ ಥೈ ಅಂತ ಬಂದು ಅದನ್ನು ಹೇಗೋ ಹಿಡಿದು ಒಳಗಡೆ ತಳ್ಳಿದ್ರು. ಅದು ಇವ್ರದೇ ಅಲ್ವಾ, ಅಥವಾ ಸುಂದರ್ ಅವ್ರದ್ದೇ, ಇವ್ರದೇ ಅಂತ ಅಂದ್ಕೊಳ್ತೇನೆ. ಅಲ್ಲಿ ಒಂದು 4 ರನ್ ಸೇವ್ ಆಯಿತು. ಅವರೊಂದು ಅಂದರೆ ಆ್ಯಕ್ಚುಲಿ ನಿಧಾನಕ್ಕೆ ಗೇರ್ ಚೇಂಜ್ ಮಾಡಿದ್ದು ನಿಶಾಂತ್ ಸಿಂಧು ಅವರು. ಅದಾದಮೇಲೆ ಸುಂದರ್ ಅವರು ಸುಂದರವಾಗಿ ಆಡ್ತಾ ಹೋದರು. 168 ಸಾಕಾ? ಬೇಜಾನ್ ಅಂತ ಹೇಳ್ತಾರಲ್ಲ ಈ ಕಡೆ ಎಲ್ಲ. ಯಾಕಂದರೆ ಯಾರು ಕೂಡ ನಿಲ್ಲಿಲ್ಲಣ್ಣ. ಫಸ್ಟ್ ಓವರಲ್ಲಿ ಏನೋ ಹೆಡ್ಡೇಕ್ ಕೊಡಲಿಲ್ಲ, ಅವರ ತಂಡಕ್ಕೆ ಹೆಡ್ಡೇಕ್ ಆದ್ರ ಅಂತ. ಇವತ್ತು 4 ಬಾಲ್ ಆಡಿ ಹೊಡೆದದೆಲ್ಲಿಗೋ ಆಯಿತಾ, ಹೊಡೆದದು ಲೆಗ್ ಸೈಡು, ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆದಿದ್ದಾರೆ. ಬಾಲ್ ಹೋದದು 3rd ಮ್ಯಾನ್ ರೀಜನ್ಗೆ, ಎಜ್ಜಾಗಿ 3rd ಮ್ಯಾನ್ ರೀಜನಲ್ಲಿ ನಿಶಾಂತ್ ಸಿಂಧು ಅವರು ಕ್ಯಾಚ್ ಹಿಡಿದ್ರು ಸಿರಾಜ್ ಅಣ್ಣನ ಬೌಲಿಂಗಲ್ಲಿ. ಮತ್ತು ನಮ್ಮ ಅಭಿಷೇಕ್ ಶರ್ಮಾ ಅವರು ನಾನು ಅಕೌಂಟ್ ಓಪನ್ ಮಾಡಿದೆ 6 ಅಣ್ಣ. ನಾನು ಸಿಂಗಲ್, ಡಬಲ್, 4 ಅದೆಲ್ಲ ಇಲ್ಲ, 6 ಹೊಡೆದು ನಾನು ಅಕೌಂಟ್ ಓಪನ್ ಮಾಡ್ತೇನೆ ಅಂತ. ಅಕೌಂಟ್ ಏನೋ ಓಪನ್ ಮಾಡಿದ್ರು, ಫಸ್ಟ್ ಬಾಲಿಗೆ 6 ಹೊಡೆದ್ರು. ಅದಾದಮೇಲೆ ಏನು ಅನಿಸುತ್ತೆ, ಪ್ರೀ ಮೆಡಿಟೇಟ್ ಶಾಟ್, ನಮ್ಮದು ಲೈನ್ ಆ್ಯಂಡ್ ಲೆಂತ್ ಎಲ್ಲ ಕೇಳಿಬಿಡಿ, ನಾನೀಗ ಮುಂದೆ ಬರ್ತೇನೆ, ಒಂದು ಶಾಟ್ ಹೊಡಿಲಿಕ್ಕೆ ಹೋಗ್ತೇನೆ ಅಂತ ಮುಂದೆ ಬಂದರು. ಸಡನ್ನಾಗಿ ಲೆಂತ್ ಚೇಂಜ್ ಮಾಡಿದ್ರು. ರಬಾಡ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ರಬಾಡ ಅವರಿಗೆ ಸಿಕ್ಕಿದ್ದು.
ಹೆಜ್ಜಾಗಿ ಡೊಮುಕ್ ಅಂತ ವಿಕೆಟಿಗೆ ತಾಗಿತ್ತು ಬೋಲ್ಡು. ಯಾರು ಕೂಡ ನಿಲ್ಲ, ಇಶಾನ್ ಕಿಶನ್ ಆಗಿರಲಿ, ನಾನು ಎಲ್ಲರ ಪ್ಲೇಯರ್ಸ್ ಹೆಸರು ಹೇಳ್ತಾ ಹೋಗ್ಬೋದು. ಏನು 20ರ ಗಡಿ ಕೂಟ ಯಾರು ಕೂಡ ದಾಟಲಿಲ್ಲ, ಎಲ್ಲ 20ರ ಒಳಗೆ ಎಲ್ಲ ಔಟ್ ಆದದ್ದು. 86 ರನ್ನಿಗೆ ಸರ್ವ ಪತನ ಜಿ ಟಿ. ಆ್ಯಂಡ್ ರಬಾಡ್ ಅವರ ಫಾರ್ಮ್ ಆಗಿರ್ಬೋದು. ನನಗೆ ನಾನು ಇದನ್ನು ಕೂಡ ಸುಮಾರು ಸಲ ಹೇಳಿದ್ದೇನೆ, ಹೋಲ್ಡರ್ ಪ್ಲೇಯಿಂಗ್ 11ಗೆ ಬಂದದ್ದು. ಜಿ ಟಿ ಬೇರೆಯೇ ಟೀಮ್ ಥರ ಕಾಣ್ತಾ ಉಂಟು. ಬೌಲಿಂಗ್ ಸಾರ್ಟ್ ಆಯಿತು, ಬ್ಯಾಟಿಂಗ್ ಸಾರ್ಟ್ ಆಯಿತು. ಆ್ಯಂಡ್ ಬೌಲಿಂಗಲ್ಲಿ ಅವರು ವಿಕೆಟ್ ತೆಗೆದ್ಮೇಲೆ ಅವ್ರದ್ದೊಂದು ಈಗ ಸೆಲೆಬ್ರೇಷನ್ ಕೂಡ ಈಗ ಜೋರಾಗ್ತಾ ಇದೆ. ಪ್ರತಿ ಮ್ಯಾಚಲ್ಲಿ ಮಿನಿಮಮ್ ಅಂತೂ 2 ವಿಕೆಟ್ ತೆಗಿತಾ ಇದ್ದಾರೆ ಹೋಲ್ಡರ್ ಅವರು. ಈ ಒಂದು IPL ಮುಗಿದಾಗ ಆಲ್ ಆಫ್ ಸಡನ್ ಥೈ ಅಂತ ಆರೆಂಜ್ ಇದು ಏನು ಪರ್ಪಲ್ ಕ್ಯಾಪ್ ಹೋಲ್ಡರ್ ತಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಲೇಟಾಗಿ ಬಂದದ್ದು ಪ್ಲೇಯಿಂಗ್ 11ಗೆ ಅವರು. ಗ್ಲೆನ್ ಫಿಲಿಪ್ಸ್ ಅವರು ಫೀಲ್ಡಿಂಗ್ ಸೂಪರ್ ಆಗಿ ಮಾಡ್ತಾ ಇದ್ರು, ಬಟ್ ಬ್ಯಾಟಿಂಗಲ್ಲಿ ಏನು ಪ್ರದರ್ಶನ ಇರಲಿಲ್ಲ. ಸೊ ಫಸ್ಟ್ 5 ಮ್ಯಾಚ್ ಏನೋ ಗ್ಲೆನ್ ಫಿಲಿಪ್ಸ್ ಆಡಿದ್ದಾರೆ, 5-6 ಮ್ಯಾಚನ್ನು ಆಡಿದ್ದಾರೆ. ಅದಾದಮೇಲೆ ಇವ್ರು ಬಂದದ್ದು. ಬಟ್ ಇವ್ರು ಬಂದದ್ದು ಏನು ಮಾರೆ ಬೇರೆ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಜಿ ಟಿ. 3 ವಿಕೆಟ್ ರಬಾಡ್ ಅವರು ತೆಗೆದ್ರು, ಟಾಪ್ ಆರ್ಡ್ರಲ್ಲಿ 3 ವಿಕೆಟ್ ಹೋಲ್ಡರ್ ಅವರು ತೆಗೆದ್ರು. ಕೊನೆಗೆ ಇದು ಏನು ಪ್ರಸಿದ್ಧ ಕೃಷ್ಣ ಅವ್ರ ವಿಕೆಟ್ ತೆಗೆದಿದ್ದಾರೆ, ಸಿರಾಜ್ ರನ್ನ ತೆಗೆದಿದ್ದಾರೆ, ನಮ್ಮ ರಶೀದ್ ಖಾನ್ ಅವರು 1 ವಿಕೆಟ್ ತೆಗೆದ್ರು. ಸೊ ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್. ಬೌಲಿಂಗ್ ಅಂತ ಬಂದಾಗ ಬ್ಯಾಟಿಂಗಲ್ಲಿ ಅಫ್ಕೋರ್ಸ್ ಸಾಯಿ ಸುದರ್ಶನ್ ಮತ್ತು ಸುಂದರವಾದ ಆಟ. ಆ್ಯಂಡ್ ಜಿ ಟಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಏನು ಟೀಮ್ ಮಾರ್ರೆ, ನಾನು ಹೇಳಿದಿಲ್ಲ ಇವರು ಸೈಲೆಂಟ್ ಕಿಲ್ಲರ್ಸ್ ಮಾರ್ರೆ. ಇವ್ರದ್ದು ಗೊತ್ತೇ ಆಗೋದಿಲ್ಲ, ಯಾರು ಕೂಡ ಇವರನ್ನು ಸೀರಿಯಸ್ ಆಗಿ ತಗೊಂಡಿರೋದಿಲ್ವಾ ಅಂತ. IPL ಶುರುವಾಗ ಜಿ ಟಿ ಬರೋದಿಲ್ಲಪ್ಪ. ಅದು ಏನೋ ಫಸ್ಟ್ ಸೀಸನ್ ಏನೋ ವಿನ್ ಆದರೂ, ಸೆಕೆಂಡ್ ಸೀಸನ್ ಏನೋ ಫೈನಲಿಗೆ ಹೋದ್ರು ಬಿಟ್ಟರೆ ಎಲ್ಲ ಸೀಸನಲ್ಲೆಲ್ಲ ಬರ್ತಾರ. ಯಾವುದೋ ಒಂದು ಸೀಸನ್ ಪ್ಲೇ ಆಫಿಗೆ ಹೋಗಲಿಲ್ಲ ಅಂತ ಅಂದ್ಕೊಳ್ತೇನೆ, ಎಲ್ಲ ಸೀಸನ್ಗೆ ಪ್ಲೇ ಆಫಿಗೆ ಬರ್ತಾ ಇದ್ದಾರೆ. ಸೊ ಇವರು ಒಂಥರ ನಿಜವಾದ ಸೈಲೆಂಟ್ ಕಿಲ್ಲರ್ಸ್. ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿಗೆ ಬರುವಂತಹ ಒಂದು ಟೀಮು ಯಾವುದು ಅಂತಂದರೆ ಜಿ ಟಿ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಬಗ್ಗೆ ಮಾತಾಡುವ 3 ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಯಾರು ಅಂತ ಅಂದರೆ ಜಾಸ್ ಬಟ್ಲರ್ ಅವರೇ ಇವತ್ತು ಕಮೆಂಟ್ ಹಾಕಿದ್ದಾರೆ. ನಾವು ಜಿ ಟಿ ಇವತ್ತು 168 ನೋಡಿದ್ದು ಮ್ಯಾಚ್ ಮೊದಲು ಫಿಕ್ಸ್ ಆಗಿದೆ ಅಣ್ಣ ಅಂತ. ಇಲ್ಲ, ಅವರದ್ದು ಯೂಸರ್ ನೇಮು ಜಾಸ್ ಬಟ್ಲರ್. ಅವ್ರು ಇನ್ನೊಂದು ಕಮೆಂಟ್ ಹಾಕಿದ್ದಾರೆ, ಪ್ರೆಡಿಕ್ಷನ್ ಕರೆಕ್ಟ್ ಆದ ಕೂಡಲೇ ಕಮೆಂಟ್ ಹಾಕಿದ್ದಾರೆ, ನನ್ನ ಹೆಸರು ಶ್ರೀ ಅಂತ. ಅವರ ಆ್ಯಕ್ಚುಲ್ ಹೆಸರು ಶ್ರೀ, ಬಟ್ ಜಾಸ್ ಬಟ್ಲರ್ ಅಂತ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಉಂಟು. ಅವರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದು 168 ಅಂತ. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಲವಕುಮಾರ್ ಸಂಧ್ಯಾ ಇವರು ಕೂಡ 168 ಅಂತ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್ ಲವಕುಮಾರ್ ಸಂಧ್ಯಾ ಅವರೇ. ಹಾಗೆಯೇ ಇನ್ನೊಂದು ಯಾರು ಅಂತಂದರೆ ಶ್ರೇಯಸ್ ಸೋಮಣ್ಣ, ಇವರು ಕೂಡ 168 ಅಂತ ಪ್ರೆಡಿಕ್ಟ್ ಮಾಡಿದರು. ಈ 3 ಜನರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಕಂಗ್ರ್ಯಾಚುಲೇಷನ್ಸ್, ಸೂಪರಾಗಿ ಪ್ರೆಡಿಕ್ಟ್ ಮಾಡಿದ್ದೀರಿ. ಆ್ಯಂಡ್ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್ ಯಾವುದು ಅಂತಂದರೆ, ಆ್ಯಂಡ್ ನನಗೆ ಈ ಒಂದು ಪ್ರೆಡಿಕ್ಷನ್ ಇದು ಹೈಯೆಸ್ಟ್ ಕಮೆಂಟ್ ಸೀರೀಸಲ್ಲಿ ನಂಗೆ ಭಾರಿ ಇಷ್ಟ ಆಯ್ತು. ಈ ಕಮೆಂಟ್ ಸಖತ್ತಾಗಿ ಬರೆದಿದ್ದಾರೆ ಶಿವಕುಮಾರ್ ಅವರು. ಏನಂತಂದರೆ, ಪಂಜಾಬ್ ಕಿಂಗ್ಸ್ ಚಹಲನ್ನು ತಂಡದಲ್ಲಿ ಇಟ್ಕೊಂಡು ಒಂದೇ ಒಂದು ಓವರ್ ಕೊಡದಿರೋದು ಯಾವ ಥರ ಇತ್ತು ಅಂತಂದರೆ, ಮನೆಯಲ್ಲಿ ವೈಫೈ ಇಟ್ಕೊಂಡು ಫೋನಲ್ಲಿ ಮೊಬೈಲ್ ಡೇಟಾ ಆನ್ ಮಾಡ್ಕೊಂಡು ಮೊಬೈಲ್ ಡೇಟಾ ಯೂಸ್ ಮಾಡಿದಾಗಿತ್ತು ಅಂತ. ವೈಫೈನ ಯೂಸ್ ಮಾಡಬೇಕಲ್ಲ. ಹಾಗೆ ಚಹಲ್ ಅಂತಹ IPL ಲೀಡಿಂಗ್ ವಿಕೆಟ್ ಟೇಕರನ್ನು ತಂಡದಲ್ಲಿ ಇಟ್ಕೊಂಡು ಪಿಚ್ ಕಂಡೀಷನ್ ಏನೇ ಇರಲಿ 1 ಓವರ್ ಆದರೂ ಕೊಡಬೇಕಿತ್ತಲ್ಲ. ಯಾಕಂತಂದರೆ ಪಿಚ್ ಕಂಡೀಷನ್ಗೆ ಮೀರಿದಂತಹ ಕೆಲವೊಂದು ಬೌಲರ್ಸ್ ಇವರೆಲ್ಲ. ಸೊ ಅವರಿಗೆ 1 ಓವರ್ ಕೂಡ ಕೊಡಲಿಲ್ಲ, ವೈಫೈ ಇದ್ಕೊಂಡು ಮೊಬೈಲ್ ಡೇಟಾ ಯೂಸ್ ಮಾಡಿದಾಗಾಯಿತು ಅಂತ ಕಮೆಂಟ್ ಹಾಕಿದ್ದಾರೆ. 190 ಲೈಕ್ ಕೂಡ ಬಂದಿದೆ. ಇದಕ್ಕೆ ಕಂಗ್ರ್ಯಾಚುಲೇಷನ್ಸ್, ಫ್ಯಾಂಟಾಸ್ಟಿಕ್. ಹೀಗೆ ಮುಂದುವರಿಲಿ ಪ್ರೆಡಿಕ್ಷನ್ ಗೇಮ್ ಮತ್ತು ಹೈಯೆಸ್ಟ್ ಲೈಕ್ಡ್ ಕಮೆಂಟ್ ಏನೊಂದು ಜರ್ನಿ ಹಾಗೆ ಮುಂದುವರಿತಾ ಇರಲಿ. ನಾವು ನಿಮ್ಮ ಹೆಸರುಗಳನ್ನು ಉಲ್ಲೇಖ ಮಾಡ್ತೇವೆ ಚಾನಲಲ್ಲಿ. ಆ್ಯಂಡ್ ನಾಳೆ RCBಯ ಮ್ಯಾಚ್ ಉಂಟು. RCBಯ ಮ್ಯಾಚ್ ಇದ್ದರೆ ಖಂಡಿತವಾಗಿ ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋ ಬರಲೇಬೇಕಲ್ಲ. ಪ್ರಿವ್ಯೂ ವಿಡಿಯೋ ಬರ್ತದೆ, ನಾಳೆ ಸಿಗುವ. ನಮಸ್ಕಾರ.